ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ತುಂಬ ಯಂಗ್ ಕಪಲ್ಸ್ಗೆ ಇದೊಂದು ಹಬ್ಬ. ತುಂಬ ಜನ ವೇಟ್ ಮಾಡ್ತಾರೆ. ಎಷ್ಟೋ ಜನ ಇವಾಗ ತಮ್ಮ ಕ್ರಷ್ ಏನಿದೆ, ತಮ್ಮ ಲವ್ ಏನಿದೆ ಅವ್ರಿಗೆ ಪ್ರಪೋಸ್ ಮಾಡಬೇಕಂತ ಅನಿಸುತ್ತೆ. ಎಷ್ಟೋ ಜನ ಆಲ್ರೆಡಿ ಇನ್ ರಿಲೇಷನ್ಶಿಪ್ ಇರ್ತಾರೆ, ಬಟ್ ಸಮ್ಹೌ ಆ ಪರ್ಟಿಕ್ಯುಲರ್ ಡೇಗೆ ಪಾರ್ಟ್ನರ್ನ ಏನೋ ಗಿಫ್ಟ್ ಕೊಡಬೇಕು, ಎಲ್ಲೋ ಟ್ರಿಪ್ ಕರ್ಕೊಂಡು ಹೋಗಬೇಕು, ಅಥವಾ ಎಲ್ಲೋ ಒಂದು ಸ್ಪೆಷಲ್ ಮೂಮೆಂಟ್ನ ಚೆರಿಷ್ ಮಾಡಬೇಕು, ಎಂಜಾಯ್ ಮಾಡಬೇಕಂತ. ಸೊ ಈ ಥರ ಪ್ಲ್ಯಾನ್ಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್, ಯಾರು ವ್ಯಾಲೆಂಟೈನ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೆ ಬೆಸ್ಟ್ ವಿಶಸ್. ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ವ್ಯಾಲೆಂಟೈನ್ ಡೇ ಸೆಲೆಬ್ರೇಷನ್ನಲ್ಲಿ ಏನೇನು ತಾವೇನಾಗುತ್ತೆ ಮುನ್ನೆಚ್ಚರಿಕೆ ಅಥವಾ ಅದರ ಬಗ್ಗೆ ಬಿವೇರ್ ಹೇಗೆ ಇರಬೇಕು. ಯಾಕಂದರೆ ಇದರಲ್ಲಿ ಎಷ್ಟೋ ಸತಿ ಆ ಪರ್ಟಿಕ್ಯುಲರ್ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ಹೋಗ್ಬಿಟ್ಟು ಅದೇ ಒಂದು ಲೈಫ್ದು ದೊಡ್ಡ ಟ್ರ್ಯಾಜಿಡಿ ಕೂಡ ಆಗ್ಬೋದು. ಸೊ ಸ್ನೇಹಿತರೆ, ಇಫ್ ಇನ್ ಕೇಸ್ ತಾವು ಇನ್ನವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೆಷಲಿ ನ್ಯೂ ವ್ಯೂವರ್ಸು. ಸೊ ವ್ಯಾಲೆಂಟೈನ್ಸ್ ಡೇ, ಸೊ ಇಟ್ ಈಸ್ ಏನಿದೆ ಅಂದರೆ ಒಂದು ವೆಸ್ಟರ್ನೈಸ್ ವೇ ಆಫ್ ಸೆಲೆಬ್ರೇಟಿಂಗ್ ಲವ್. ಸೊ ಇದ್ರ ಡೀಪ್ ಕಥೆನಲ್ಲಿ ನಾನು ಹೋಗಲ್ಲ. ಸೊ ಏನಂದರೆ, ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಕಪಲ್ಸ್ ಆಗಲಿ ಅಥವಾ ನ್ಯೂಲಿ ಮ್ಯಾರಿಡ್ ಹಸ್ಬೆಂಡ್ ವೈಫ್ ಅಂತ ತಿಳ್ಕೊಳ್ಳಿ, ಅಥವಾ ಯಾರು ಬೇಕಾದ್ರೆ ತಾವು ಅವ್ರ ಪಾರ್ಟ್ನರ್ನ ಏನೋ ಒಂದು ಆ ಪರ್ಟಿಕ್ಯುಲರ್ ಡೇಗೆ ಒಂದು ಗಿಫ್ಟ್ ಆಗಲಿ, ಅವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಅಥವಾ ಪ್ರಪೋಸ್ ಮಾಡೋದಾಗಲಿ, ಇವೆಲ್ಲ ಈ ದಿನದಲ್ಲಿ ನಡೀತಾ ಹೋಗುತ್ತೆ. ಇದೇ ಥರ ಆಯುರ್ವೇದದಲ್ಲಿ ಕೂಡ ಏನಿದೆ ಹೇಳಿದ್ದಾರೆ ಅಂದರೆ, ವಸಂತ ಋತು ಅಂದರೆ ಇವಾಗ ಏನು ಪ್ರೆಸೆಂಟ್ ಋತು ಏನಿದೆಯಲ್ಲ, ಈ ಋತುವಿನಲ್ಲಿ ಸ್ವಲ್ಪ ಲವ್ ಮಾಡೋಕ್ಕೆ ಅಥವಾ ಒಬ್ಬರೊಬ್ಬರನ್ನ ಸೆಕ್ಸುವಲ್ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಒಳ್ಳೆ ಎನ್ವೈರ್ಮೆಂಟ್ ಇರುತ್ತೆ ಅಂತ. ಸೊ ಇವಾಗ ಕಮ್ ಟು ದ ಪಾಯಿಂಟ್ ಏನಂದರೆ, ತಾವು ಪಾರ್ಟ್ನರ್ ಜೊತೆ ಎಲ್ಲಾದ್ರ ಫಾರ್ ಎಕ್ಸಾಂಪಲ್ ಒಂದು ಬೇರೆ ಊರು ಕರ್ಕೊಂಡು ಹೋದ್ರ, ಒಂದು ಯಾವುದೋ ಒಂದು ಬೇರೆ ಡೆಸ್ಟಿನೇಷನ್ ಕರ್ಕೊಂಡು ಹೋದ್ರ, ಬೇರೆ ಹೋಟೆಲ್ನಲ್ಲಿ ಕರ್ಕೊಂಡು ಹೋದ್ರ, ಸೊ ಅಲ್ಲಿ ತಾವು ಹೇಗೆ ಅವೇರ್ ಆಗಿರಬೇಕು, ಹೇಗೆ ಕಾಶಿಯಸ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವತ್ತು ನಾಳೆ ತುಂಬ ಎಲ್ಲ ಕಡೆ ಫ್ರಾಡುಲೆಂಟು ಅಥವಾ ಅನ್ನೆಸೆಸರಿ ಎಕ್ಸ್ಪ್ಲಾಯ್ಟೇಷನ್ಸು ಜಾಸ್ತಿ ಆಗ್ತಿರುತ್ತೆ. ಸೊ ತಾವು ತಮ್ಮ ಪಾರ್ಟ್ನರ್ನ ಈ ಪರ್ಟಿಕ್ಯುಲರ್ ದಿನ ಏನಾದರೂ ಪ್ರಪೋಸ್ ಮಾಡ್ತಾಯಿದ್ರೆ, ಜಸ್ಟ್ ಮೇಕ್ ಇಟ್ ಆಸ್ ಸಿಂಪಲ್. ಒಳ್ಳೆ ರೀತಿ ಸ್ನಾನ ಮಾಡಿ, ಬಿ ಫ್ರೆಶ್, ಒಳ್ಳೆ ರೀತಿ ಬ್ರಷ್ ಮಾಡಿ. ಯಾಕಂದರೆ ಫೌಲ್ ಸ್ಮೆಲ್ ಬರ್ಬೋದು ಬಾಯದಿಂದ, ಫ್ರೆಶ್ ಸ್ಮೆಲ್ ಬರಬೇಕು. ಒಳ್ಳೆ ಪರ್ಫ್ಯೂಮ್ ಹಾಕಿ, ಸ್ಮೆಲ್ ಗುಡ್, ಚೆನ್ನಾಗಿ ಕೂಮ್ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಅವ್ರ ಹತ್ರ ಹೋಗುವಾಗ ಏನಾದರೂ ಒಂದು ಪರ್ಟಿಕ್ಯುಲರ್ ಗಿಫ್ಟ್ ತೊಗೊಂಡೋಗಿ, ಸ್ವಲ್ಪ ಹೂವು ತೊಗೊಂಡೋಗಿ, ಸೊ ದ್ಯಾಟ್ ಆ ಪರ್ಟಿಕ್ಯುಲರ್ ಪಾರ್ಟ್ನರ್ ಖುಷಿಯಾಗಿಬಿಡ್ತಾರೆ. ಸೊ ತಾವು ಪ್ರಪೋಸ್ ಮಾಡ್ತಾ ಇದ್ದೀರಾ, ಮೋಸ್ಟ್ ಆಫ್ ದ ಟೈಮ್ ಅವರಿಗೂ ಗೊತ್ತಿರುತ್ತೆ, ಮೇ ಬಿ ಟುಡೇ ಹಿ ಈಸ್ ಗೋಯಿಂಗ್ ಟು ಪ್ರಪೋಸ್ ಮೀ ಅಂತ. ಸೊ ಅವರು ಮೆಂಟಲಿ ಒಂದು ರೆಡಿ ಆಗಿದ್ದಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಡೇನಿ ಆನ್ ಅ ಸಡನ್ ಸೆಕ್ಸುವಲ್ ಆ್ಯಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಜಸ್ಟ್ ಅವ್ರ ಜೊತೆ ಕೂತ್ಕೊಳ್ಳಿ, ಕ್ವಾಲಿಟಿ ಆಫ್ ಟೈಮ್ ಸ್ಪೆಂಡ್ ಮಾಡಿ, ಸ್ವಲ್ಪ ಒಬ್ಬರೊಬ್ಬರಿಗೆ ತಿಳ್ಕೊಳ್ಳಿ. ಲೈಕ್ಸ್ ಏನು, ಡಿಸ್ಲೈಕ್ಸ್ ಏನು, ಹಾಬೀಸ್ ಏನು, ಫೇವ್ರೆಟ್ ಸೂಪರ್ ಸ್ಟಾರ್ ಏನು, ಫೇವ್ರೆಟ್ ಸ್ಪೋರ್ಟ್ಸ್ ಏನು. ಸೊ ಈ ಥರ ಎಲ್ಲ ಫ್ಯಾಮಿಲಿನಲ್ಲಿ ಎಷ್ಟು ಮೆಂಬರ್ ಇದ್ದಾರೆ, ಯಾರು ಏನು ಮಾಡ್ತಾರೆ, ಎಲ್ಲ ಸ್ವಲ್ಪ ಬೇಸಿಕ್ಸ್. ಗರ್ಲ್ಸ್ಗೆ ಏನಂದರೆ, ಅವ್ರ ಬಗ್ಗೆ ಎಷ್ಟು ನೀವು ಕೇಳ್ಕೊತೀರ ಅವ್ರಿಗೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಅಟ್ಲೀಸ್ಟ್ ಸೊ ನನ್ನ ಬಗ್ಗೆ ಇವನಿಗೆ ಕಾಳಜಿ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಆನ್ ಆಫ್ ಸಡನ್ ನೀವು ಪ್ರಪೋಸ್ ಮಾಡಿಬಿಟ್ಟು ಆನ್ ಆಫ್ ಸಡನ್ ಈ ಸೆಕ್ಸುವಲ್ ಆ್ಯಕ್ಟಿವಿಟಿ ಕಡೆ ಇದು ಮಾಡಿದ್ರೆ ಅದು ಸರಿ ಅನಿಸಲ್ಲ. ಬಟ್ ಅವ್ರ ಫೀಮೇಲ್ ಮೈಂಡಲ್ಲಿ ಏನು ಡೌಟ್ ಬರುತ್ತೆ ಅಂದರೆ, ಮೇ ಬಿ ಇವನು ಬರೇ
ಸೆಕ್ಸ್ಗಾಗಿ ನನ್ನ ಹತ್ರ ಬಂದಿದ್ದಾನೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ದಿಸ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ದ ನ್ಯೂಯರ್ ಕಪಲ್, ಅಥವಾ ಜಸ್ಟ್ ಒಂದೆರಡು ತಿಂಗಳದಿಂದ ಒಬ್ಬರೊಬ್ರಿಗೆ ಡೇಟ್ ಮಾಡ್ತಿದ್ದಾರೆ ಅವರು. ಬಟ್ ವೆನ್ ಇಟ್ ಕಮ್ಸ್ ಟು ಆಲ್ರೆಡಿ ಇಂಟು ರಿಲೇಷನ್ಶಿಪ್ಪು, ಆಲ್ರೆಡಿ ಯು ಆರ್ ಇಂಟು ಫಿಸಿಕಲ್ ಕಾಂಟ್ಯಾಕ್ಟ್ ಅಂದರೆ, ಹೊಸ ಡೆಸ್ಟಿನೇಷನ್ ಹೋಗ್ದಾದ್ಮೇಲೆ ಸ್ವಲ್ಪ ಆದಷ್ಟು ಸ್ವಲ್ಪ ಪ್ರೈವೇಸಿ, ಅನ್ನೋನ್ ಲೊಕೇಶನಲ್ಲಿ ಜನ ಹೇಗಿದ್ದಾರೆ, ಹೋಟೆಲ್ ಸ್ಟಾಫ್ ಹೇಗಿದೆ, ಕ್ಯಾಮೆರಾಸ್ ಏನಾದರೂ ಇದೆಯಾ, ಇವೆಲ್ಲ ವಿಷಯನ ಸ್ವಲ್ಪ ಚೆನ್ನಾಗಿ ಗಮನಿಸಿ. ಯಾಕಂದರೆ ಆ ಪರ್ಟಿಕ್ಯುಲರ್ 5 to 10 minutes ಎಂಜಾಯ್ಮೆಂಟ್ ಏನಿದೆಯಲ್ಲ, ಆಮೇಲೆ ಬ್ಲ್ಯಾಕ್ ಮೇಲಿಂಗ್ ಆಗಬಾರ್ದು ಇಡೀ ಲೈಫ್ ನಿಮಗೆ. ನೀವು ವೀಡಿಯೋಸ್ ನಮ್ಮ ಹತ್ರ ಇದೆ, ಇಷ್ಟು ನಮ್ಗೆ ಅಮೌಂಟ್ ಕೊಡಿ, ಇಲ್ಲಾಂದರೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡ್ತೀವಿ, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತೀವಿ, ಇವೆಲ್ಲ ನಡೀತಾ ಇರುತ್ತೆ. ಸೊ ಅದ್ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಅಥವಾ ಅವೇರ್ ಆಗಿರಿ ಅಷ್ಟೇ. ಸೊ ಸೆಕ್ಸ್ನಲ್ಲಿ ಪಾರ್ಟಿಸಿಪೇಷನ್ ಮಾಡುವಾಗ ಬೆಟರ್, ಇಫ್ ಯು ಆರ್ ಆಲ್ರೆಡಿ ಮೈಂಡ್ನಲ್ಲಿ ಇದೆಯಪ್ಪ ನಾವು ಫಿಸಿಕಲ್ ಕಾಂಟ್ಯಾಕ್ಟ್ನಲ್ಲಿ ಇರ್ತೀವಿ ಅಂದರೆ, ಕ್ಯಾರಿ ಕಾಂಡೋಮ್ಸ್, ಟೇಕ್ ಕೇರ್ ಆಫ್ ಸೇಫ್ಟಿ. ದೋ ಯು ನೋ ದ್ಯಾಟ್ ಪರ್ಸನ್, ಯಾರಿಗೆ ಏನು ಇನ್ಫೆಕ್ಷನ್ ಇದೆ ಗೊತ್ತಾಗಿರಲ್ಲ. ಮೇ ಬಿ ಬಿಫೋರ್ ಟು ಯು, ಮೇ ಬಿ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಹ್ಯಾಡ್ ಮತ್ತು ಬೇರೆಯವ್ರ ಜೊತೆಗೆ ಏನಾದರೂ ಸಂಬಂಧ ಇಟ್ಕೋಬೋದಾಗಿತ್ತು ಅಥವಾ ಇರ್ಬೋದಾಗಿತ್ತು, ಗೆಸ್ ಮಾಡೋಕ್ಕಾಗಲ್ಲ, ಸ್ಪೆಷಲಿ ಸಿಟೀಸ್ನಲ್ಲಿ. ಸೊ ಯುವರ್ ಸೇಫ್ಟಿ ಈಸ್ ಇನ್ ಯುವರ್ ಹ್ಯಾಂಡ್. ಸೊ ಸೇಫ್ಟಿನ ರೆಗ್ಯುಲರಾಗಿ ತಮ್ಮ ಜೊತೆ ಕ್ಯಾರಿ ಮಾಡಿ. ಇಮಿಡಿಯೇಟ್ಲಿ ಡು ನಾಟ್ ಗೋ ಫಾರ್ ಸೆಕ್ಸುವಲ್ ಇಂಟರ್ಕೋರ್ಸ್. ಏನು ಮಾಡಿ, ಕೂತ್ಕೊಳ್ಳಿ, ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನಿ. ಇಫ್ ಇನ್ ಕೇಸ್ ಏನಾದರೂ ಜ್ಯೂಸು, ಮಾಕ್ಟೇಲು, ಕಾಕ್ಟೇಲ್ ಈಸ್ ಓಕೆ ಅಂದರೆ ಸ್ವಲ್ಪ ಲೈಟ್ ಕಾಕ್ಟೇಲು, ಸ್ವಲ್ಪ ಒಂದು ಮೂಡ್ ಕ್ರಿಯೇಟ್ ಆಗಲಿ, ಸ್ವಲ್ಪ ಒಂದು ಒಳ್ಳೆ ಮ್ಯೂಸಿಕ್ಕು ಇವೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಒಂದು ಸ್ಟೆಬಿಲಿಟಿ ಬಂದಮೇಲೆ, ಸ್ವಲ್ಪ ಒಂದು ಕಾನ್ಫಿಡೆನ್ಸು, ಸ್ಲೋಲಿ ಅವರು ಸ್ವಲ್ಪ ಇವಾಗ ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ಗೆ ಹೋದಾದ್ಮೇಲೆ ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಟು ಆ್ಯಕ್ಟಿವಿಟಿ. ಇದು ದೋಸ್ ವರ್ ಇನ್ ಟು ರಿಲೇಷನ್ಶಿಪ್. ಮತ್ತೊಂದು ಸೆಟ್ ಅಪ್ ಗ್ರೂಪ್ ಇದೆ, ಅವ್ರೇನಂದರೆ ಮ್ಯಾರಿಡ್. ಸರ್ ಏನು ವ್ಯಾಲೆಂಟೈನ್ ಮಾಡ್ತೀರಾ ಸರ್ ಅಂತ. ಬಟ್ ಸ್ಟಿಲ್ ಯು ಶುಡ್ ಸೆಲೆಬ್ರೇಟ್ ದಿಸ್ ಡೇ. ಏನಂದರೆ ಏನೋ ಒಂದು ಹೊಸ ವೈಫ್ನ ಒಂದು ಹೊಸ ಬಟ್ಟೆ ಕೊಡಿಸಿ, ಏನಾದರೂ ಒಂದು ರಿಂಗು, ಏನೋ ಚೈನು, ಏನೋ ಸಮಥಿಂಗ್, ಏನೇ ಆರ್ನಮೆಂಟ್ ಗಿಫ್ಟ್ ಮಾಡಿ, ಅಥವಾ ಯಾವುದೊಂದು ಶಾರ್ಟ್ ಟ್ರಿಪ್ ಕರ್ಕೊಂಡೋಗಿ. ಅದರ್ ದೆನ್ ನಾರ್ಮಲ್ ಒಂದು ಮೂವಿಗೆ ಹೋಗಿ ಅಥವಾ ಒಂದು ರೆಸ್ಟೋರೆಂಟ್ಗೆ ಡಿನ್ನರ್ ಹೋಗಿ, ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಹರ್. ಅದೇ ಡೈಲಿದು ಮನೆ ಜಿಗ್ಜಿಗು, ಅವನು ಅಂದದು, ಅತ್ತೆ ಹಂಗಿದು, ಮಾವ, ಅವೆಲ್ಲ ಬೇಡ. ದಿಸ್ ಡೇ ಯು ಶುಡ್ ಗಿವ್ ಟೈಮ್ ಟು ಈಚ್ ಅದರ್. ಒಂದು ಒಳ್ಳೆ ಚಾಕ್ಲೇಟ್ ಕೊಟ್ಬಿಡಿ ಗಿಫ್ಟು. ದೆನ್ ನೈಟ್ದೇನಿದೆಯಲ್ಲ, ಸ್ವಲ್ಪ ರೆಗ್ಯುಲರ್ಗಿಂತನೂ ಚೂರು ಡಿಫ್ರೆಂಟ್ ವೇನಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ಆವಾಗವಾಗ ಸ್ವಲ್ಪ ಹೆಲ್ದಿ ಡ್ರಿಂಕ್ಸ್ ಇನ್ ದ ಸೆನ್ಸ್ ಫ್ರೂಟ್ ಜ್ಯೂಸಸ್, ನೀರು ಚೆನ್ನಾಗಿ ಕುಡಿತೈತಿ. ಆಮೇಲೆ ಸ್ವಲ್ಪ ಮಿಡ್ ಏಜ್ ಅಥವಾ ಓಲ್ಡರ್ ಏಜ್ ಕಪಲ್ಲು, ಯಾರು ಅವ್ರು ಫಿಸಿಕಲಿ ಅಷ್ಟು ರೆಗ್ಯುಲರಾಗಿ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ, ಅವ್ರಿಗೆ ಇದು ಒಂದು ಒಳ್ಳೆಯ ಟೈಮ್ ಜಸ್ಟು ಈ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಒಳಗಡೆ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಎವ್ರಿ ಟೈಮ್ ಹಸ್ಬೆಂಡೇ ವೈಫ್ ಗಿಫ್ಟ್ ಕೊಡಬೇಕಂತ ಏನಿಲ್ಲ. ಸಮ್ ಟೈಮ್ ಇವನ್ ವೈಫ್ ಇನ್ ಪರ್ಟಿಕ್ಯುಲರ್ ದೋಸ್ ಆರ್ ಅರ್ನಿಂಗ್, ಅವ್ರು ಕೂಡ ಅವ್ರ ಹಸ್ಬೆಂಡ್ನ ಗಿಫ್ಟ್ ಕೊಡ್ಬೋದು. ಸೊ ಈ ಥರ ಏನಿದೆ, ಈ ಪರ್ಟಿಕ್ಯುಲರ್ ಮೂಮೆಂಟ್ ಏನಿದೆಯಲ್ಲ, ದ ಮೂಮೆಂಟ್ ಆಫ್ ಲವ್, ದ ಮೂಮೆಂಟ್ ಆಫ್ ಚೆರೀಸ್, ದ ಮೂಮೆಂಟ್ ಆಫ್ ಟುಗೆದರ್ನೆಸ್, ಒಳ್ಳೆ ರೀತಿ ಎಂಜಾಯ್ ಮಾಡಿ. ಬಟ್ ಬಿ ಅವೇರ್, ಸೇಫ್ಟಿನ ಫಾಲೋ ಮಾಡಿ. ಅನ್ನೆಸೆಸರಿ ಟ್ರಬಲ್ ಒಳಗಡೆ ಹೋಗಬೇಡಿ. ಮತ್ತೊಂದು ಸತಿ ತಮ್ಮೆಲ್ಲರಿಗೆ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಂಜಾಯ್ ಮಾಡಿ. ಥ್ಯಾಂಕ್ ಯು.